ಫ್ರೈಡೆ ವರ್ಕ್ ಮಾಡಕ್ ಬೇಜಾರಾ, ಸಾಟರ್ಡೆ ಸಂಡೇ ಮನೇಲಿ ಕೂರಕ್ ಬೇಜಾರಾ, ನೀವು ನಂತರ ಇದ್ದೀರಾ. ಜೂನ್ ಜುಲೈ ಸ್ಟಾರ್ಟ್ ಆಯ್ತು ಅಂದ್ರೆ ಮಾನ್ಸೂನ್. ಸೊ ಮಾನ್ಸೂನ್ ಸ್ಟಾರ್ಟ್ ಆಯ್ತು ಅಂದ್ರೆ ನೆನಪಾಗೋದು ಒಂದೇ ಫಾಲ್ಸು, ನೀರಿನಿಂದ ತುಳುಕ್ತಾ ಇರೋ ಫಾಲ್ಸು. ಇವಾಗ ನಾನು ಎಕ್ಸ್ಪ್ಲೋರ್ ಮಾಡ್ತಿರೋದು, ನಾನು ತೋರಿಸ್ತಿರೋದು ವರ್ಲ್ಡ್ ಫೇಮಸ್ ವಾಟರ್ ಫಾಲ್ಸ್. ಈ ಫಾಲ್ಸ್ ಬರಬೇಕಾದ್ರೆ ನಮ್ಮ ಅಣ್ಣವ್ರು ಹಾಡಿರೋ ಒಂದು ಸಾಂಗ್ ನೆನಪಿಗೆ ಬಂತು. ಆ ಸಾಂಗ್ ನಿಮಗೆ ಏನಾದ್ರು ಗೊತ್ತಿಲ್ಲ ಅಂದ್ರೆ ಕೇಳಿಸ್ತೀನಿ. ಇದು ಫೇಮಸ್ ಸಾಂಗ್ ರೀ. ಅದು ಆ ಕಾಲದಲ್ಲಿ ಅದು ಫೇಮಸ್ ಸಾಂಗು. ಮಾನವನಾಗಿ ಹುಟ್ಟಿದ ಮೇಲೆ ಏನೇನ್ ಕಂಡಿ, ಸಾಯೋ ತನಕ ಸಂಸಾರದಲ್ಲಿ ಗಂಡ ಬಿಂಡಿ, ಏರಿಕೊಂಡು ಹೋಗೋದಿಲ್ಲ ಸಟ್ಟಾಗ್ ಬಂಡಿ, ಇರೋದ್ರೊಳಗೆ ನೋಡು ಒಮ್ಮೆ ಜೋಗ ಗುಂಡಿ. ಈ ಸಾಂಗ್ ಕೇಳಿದ್ಮೇಲೆ ನಿಮ್ಗೆ ಗೊತ್ತಾಯ್ತಲ್ವಾ ಯಾವ ಸಾಂಗ್ ಅಂತ? ಈ ಸಾಂಗ್ ಕೇಳಿದ್ಮೇಲೆ ನಿಮಗೆ ಇನ್ನೂ ಗೆಸ್ ಮಾಡೋಕ್ಕಾಗಿಲ್ವಾ ಯಾವ ಫಾಲ್ಸು ಅಂತ? ಹಾಗಾದ್ರೆ ಬನ್ನಿ ತೋರಿಸ್ತೀನಿ. ಬೆಂಗಳೂರಿಂದ ಸುಮಾರು 430 ಕಿಲೋಮೀಟರ್ ದೂರದಲ್ಲಿರೋ ಈ ವಾಟರ್ ಫಾಲ್ಸ್ ಶಿವಮೊಗ್ಗ ಜಿಲ್ಲೆಯಲ್ಲಿದೆ. ಭಾರತ ದೇಶದ 2ನೇ ಅತಿ ಎತ್ತರದ ಜಲಪಾತ ಇದಾಗಿದ್ದು, ಇದು ನಮ್ಮ ಕರ್ನಾಟಕದ ಶಿವಮೊಗ್ಗ ಜಿಲ್ಲೆಯಲ್ಲಿರೋದು ನಮ್ಮ ಹೆಮ್ಮೆ. ನಿಮಗೇನಾದರೂ ನಮ್ಮ ಭಾರತ ದೇಶದಲ್ಲಿ ಮೊದಲನೇ ಅತಿ ಎತ್ತರದ ವಾಟರ್ ಫಾಲ್ಸ್ ಯಾವುದು ಅಂತ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇದು ಶರಾವತಿ ನದಿ ಬಂಡೆಗಳ ಮೇಲಿಂದ ಸುಮಾರು 250 ಮೀಟರ್ ಆಳಕ್ಕೆ ರಭಸವಾಗಿ ನೀರು ಧುಮ್ಮುಕ್ಕುತ್ತೆ. ಶರಾವತಿ ನದಿ ಬಂಡೆಗಳ ಮೇಲಿಂದ ಬೀಳ್ತಕ್ಕಂಥ ಈ ನೀರು ಒಂದೇ ಜಾಗದಲ್ಲಿ 4 ಫಾಲ್ಸ್ಗಳನ್ನು ಸೃಷ್ಟಿ ಮಾಡುತ್ತೆ. ಅದೇ ನಮ್ಮ ರಾಜ ರಾಣಿ ರೋರರ್ ರಾಕೆಟ್. ಎಷ್ಟೋ ಜನಕ್ಕೆ ಈ ಜೋಗ್ ಫಾಲ್ಸ್ಗೆ 4 ಹೆಸರುಗಳಿಂದ ಏನು ಕರೀತಾರಂತಾನೆ ಗೊತ್ತಿಲ್ಲ. ಈ ಒಂದೇ ಜಾಗದಲ್ಲಿ ಬೀಳ್ತಕ್ಕಂತಹ ಈ 4 ನೀರಿನ ಧಾರೆಗಳಿಗೆ ಏಕೆ ರಾಜ ರಾಣಿ ರೋರರ್ ರಾಕೆಟ್ ಅಂತಾನೆ ಕರೆದ್ರು? ಏಕೆಂದ್ರೆ ಈ ಜೋಗ್ ಜಲಪಾತದ ಮೊದಲ ಕವಲ್ ಅಂದ್ರೆ ಅದು ರಾಜ. ನೀವಾಗ ಅಲ್ಲಿ ನೋಡ್ತಾ ಇದೀರಲ್ವಾ, ಈ ನೀರಿನ ಧಾರೆ ರಾಜ ಗಾಂಭೀರ್ಯದಿಂದ ಧುಮ್ಮಿಕುವಂತೆ ಕಾಣಿಸುತ್ತೆ. ಇದು ನೋಡೋದಕ್ಕೆ ರಾಜ ವೈಭವದಿಂದ ನೆಲವನ್ನು ಚುಂಬಿಸೋದಕ್ಕೆ ಮೇಲ್ಗಡೆಯಿಂದ ಧುಮ್ಮುಕ್ಕುತ್ತೆ. ಅದಕ್ಕೆ ಇದಕ್ಕೆ ರಾಜ ಅಂತ ಹೆಸರಿಟ್ಟಿದ್ದಾರೆ. ರಾಜನ ಪಕ್ಕದಲ್ಲೇ ಜಲಪಾತದ ಅಂದಾಜು ಅರ್ಧ ಭಾಗದಿಂದ ಶಾಂತಚಿತ್ತವಾಗಿ ಯಾರು ಸಾವರಿಯೂ ಬೇಡ ಅಂತ ತನ್ನ ಪಾಡಿಗೆ ತಾನೇ ಧುಮ್ಮುಕ್ತಾ ಇದೆ. ಇದೇ ಆ ರಾಣಿ. ಅಲ್ಲಿ ನೋಡ್ತಾ ಇದೀರಲ್ವಾ, ಸದ್ದು ಗದ್ದಲ ಮಾಡ್ತಾ ಆರ್ಭಟದಿಂದ ಹಲವಾರು ಬಾರಿ ಚಿಮ್ಮುತ್ತಾ ನೆಲಕ್ಕೆ ಅಪ್ಪಳಿಸ್ತಾ ಇದೆ. ಸೊ ಅದಕ್ಕೆ ಇದಕ್ಕೆ ರೋರರ್ ಅಂತ ಹೆಸರಿಟ್ಟಿದ್ದಾರೆ. ಇವಾಗ ಅಲ್ಲಿ ನೋಡಿ, ಅತ್ಯಂತ ಗಡಿಬಿಡಿಯಲ್ಲಿ ಇರುವಂತೆ ಜೆಟ್ ವೇಗದಲ್ಲಿ ಜಿಗಿಯುವ ಈ ನೀರಿನ ಕವಲೆ ರಾಕೆಟ್ನಂತೆಯೇ ಇಟ್ಟ ಗುರಿಯ ಕಡೆಗೆ ಬೇರೆಲ್ಲೂ ಚಿತ್ತ ಹರಿಸ್ತಾ ಈ ಧಾರೆ ಜಿಗಿಯುತ್ತಿದೆ. ಅದಕ್ಕೆ ಇದಕ್ಕೆ ರಾಕೆಟ್ ಅಂತ ಹೆಸರಿಟ್ಟಿದ್ದಾರೆ. ನೋಡಿದ್ರಲ್ಲ, ಇದಿಷ್ಟಿತ್ತು ರಾಜ ರಾಣಿ ರೋರರ್ ರಾಕೆಟ್ನ ಇತಿಹಾಸ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಇದ್ರೆ ಈ ವಿಡಿಯೋನ ದಯವಿಟ್ಟು ಲೈಕ್ ಮಾಡಿ. ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಮತ್ತೆ ಸಪೋರ್ಟ್ ಮಾಡಿ. ಅದೇ ಕಾರ್ಪೊರೇಟ್ ಕೆಲಸ, ಅದೇ ಟ್ರಾಫಿಕ್. ಆ ಟ್ರಾಫಿಕ್ ತರಾನೇ ನಿಮ್ಮ ಜೀವನನು ಸಿಕ್ಕಾಕೊಂಡು ಒದ್ದಾಡ್ತಾ ಇದೆಯಾ? ಈ ಥರ ಬನ್ನಿ, ಈ ಥರ ಫಾಲ್ಸ್ಗಳು ನೋಡಿ, ಈ ಥರ ನೇಚರ್ನ ಎಂಜಾಯ್ ಮಾಡಿ. ಸೊ ನನಗಾಗಿರೋ ಎಕ್ಸ್ಪೀರಿಯನ್ಸ್ನ ನಾನು ಶೇರ್ ಮಾಡ್ತಾ ಇದ್ದೀನಿ. ಸೊ ಆ ಥರ ಕೆಲಸದ ಒತ್ತಡದಿಂದ ಈ ಕಡೆಯಿಂದ ಬಂದು ಈ ಥರ ಮಾಡೋದ್ರಿಂದ, ಈ ಥರ ನೋಡೋದ್ರಿಂದ ಏನೋ ಒಂಥರ ಚೇಂಜಸ್ ಆಗುತ್ತೆ. ಈ ಥರ ಪ್ಲೇಸಸ್ಗಳು ಬಂದು ನೋಡೋದ್ರಿಂದ ನಿಮಗೆ ಏನಾಗುತ್ತೆ, ನೀವೇ ಸೆಲ್ಫ್ ಮೋಟಿವೇಟ್ ಆಗ್ತೀರಾ. ನೆಕ್ಸ್ಟ್ ಟೈಮ್ ವರ್ಕ್ ಮಾಡೋಕ್ಕೆ ನಿಮಗೆ ಮೈಂಡ್ ರಿಫ್ರೆಶ್ ಆಗುತ್ತೆ. ಎಲ್ಲ ಎಕ್ಸ್ಪ್ಲೋರ್ ಆಯಿತು, ತೋರಿಸಿದ್ದೀನಿ. ಈ ವಿಡಿಯೋದಲ್ಲಿ ಏನಾದರೂ ನನ್ನ ಕಡೆಯಿಂದ ಮಿಸ್ಟೇಕ್ ಆಗಿತ್ತು ಅಂದರೆ ಹೇಳಿ. ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ.